ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ಅಮಾವಾಸ್ಯೆ ದಿನದಂದು ಏನನ್ನು ಮನೆಗೆ ತಂದರೆ ಒಳ್ಳೆಯದಾಗುತ್ತದೆ, ಯಾರು ತೀರಿ ಹೋದರೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲು ಅಮಾವಾಸ್ಯೆ ದಿನದಲ್ಲಿ ಮನೆಯ ಶುದ್ಧತೆ ಮತ್ತು ಶಾಂತಿಯ ಮಹತ್ವ ಕೊಡಲಾಗುತ್ತದೆ. ಈ ಅಮಾವಾಸ್ಯೆ ದಿನದಂದು ಅನುಸಾರ ಕೆಲವು ವಸ್ತುಗಳನ್ನು ಮನೆಗೆ ತರುವುದು ಶುಭದ ಸಂಕೇತ ಎಂದು ನಂಬಲಾಗುತ್ತದೆ. ಅವು ಯಾವುದು ಎಂದು ನೋಡೋಣ ಬನ್ನಿ. ತುಳಸಿ ಸಸಿ ಅಥವಾ ಪುಷ್ಪಗಳು ಇಂದು ಮನೆಯ ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ. ಗಂಗಾಜಲ ಮನೆಯ ಶುದ್ಧತೆಗಾಗಿ ಕಾಪಾಡುತ್ತದೆ. ಎಲೆಗಳು ಬಿಲ್ಪತ್ರೆ ಇದು ಅಮಾವಾಸ್ಯೆ ದಿನದಲ್ಲಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಉಪಯೋಗಿಸುತ್ತಾರೆ. ತೈಲ ಎಣ್ಣೆ ದೀಪ ಹಚ್ಚಲು ಉಪಯೋಗಿಸುತ್ತಾರೆ. ಬೇವಿನ ಎಲೆಗಳು ಶುದ್ಧತೆಗೆ ಹಾಗೂ ಕೀಟ ನಿಯಂತ್ರಣಕ್ಕೆ ಕಾಪಾಡುತ್ತದೆ. ಅಕ್ಕಿ ಗೋಧಿ ಕಾಳುಗಳು ಮನೆಗೆ ತರುವಂತಹದ್ದು ಅಮಾವಾಸ್ಯೆ ದಿನದಂದು ಮನೆಗೆ ತಂದರೆ ಒಳ್ಳೆಯದಾಗುತ್ತದೆ. ಹಣ್ಣು ಅಥವಾ ನಿಂಬೆಹಣ್ಣು ಹವನ ಮತ್ತು ಪೂಜೆ ಸಂದರ್ಭಗಳಲ್ಲಿ ಉಪಯೋಗಿಸಬಹುದು. ಧೂಪ ಕರ್ಪೂರ ನೈವೇದ್ಯ ವಸ್ತುಗಳು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ದೇವರಿಗೆ ಅರ್ಪಣೆ ಮಾಡಬಹುದು. ಶುದ್ಧತೆ ಕಾಪಾಡಬೇಕು. ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸುವುದು ಮೊದಲು. ಶಾಂತ ಮನಸ್ಸಿನಿಂದ ಇರುವುದು. ಮನೆ ಮಂದಿಯೊಂದಿಗೆ ಸಮಯದಿಂದ ನೆಗೆಟಿವ್ ಮಾತು ತಪ್ಪಿಸಿ ನೆಮ್ಮದಿ ಕಾಪಾಡುವುದು. ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು. ದೇವರಿಗೆ ಧೂಪ ಹಚ್ಚುವುದು ತೈಲ ದೀಪ ಹಚ್ಚುವುದು ವಿಶೇಷ ಫಲ ನೀಡುತ್ತದೆ ಎನ್ನುತ್ತಾರೆ. ಬಿಡುಮಾತುಗಳು ಜಗಳ ನಿಂದೆ ತಪ್ಪಿಸುವುದು. ನಿತ್ಯವೂ ಇದು ಉತ್ತಮವಾದ ಆಚಾರವೇ, ಆದರೆ ಅಮಾವಾಸ್ಯೆಯಂದು ಇದು ಎಚ್ಚರಿಕೆ ಸೂಕ್ತ. ಅಪವಿತ್ರತೆಯ ಸ್ಥಿತಿಯಲ್ಲಿದ್ದರೆ ಕೆಲವರು ಈ ಸಂದರ್ಭದಲ್ಲಿ ಪೂಜಾ ಕಾರ್ಯಕ್ರಮಗಳಿಂದ ದೂರವಿರುತ್ತಾರೆ. ಇದನ್ನು ಪಾಲಿಸುತ್ತಾರೆ. ಇದು ಸಂಪೂರ್ಣವಾಗಿ ಕುಟುಂಬ ಸಂಪ್ರದಾಯದ ಮೇಲೆ ಆಧಾರಿತವಾಗಿದೆ. ಸ್ನೇಹಿತರೆ, ಅಮಾವಾಸ್ಯೆ ದಿನದಂದು ಯಾರಾದರೂ ತೀರಿ ಹೋದರೆ ಗಾಯಗೊಂಡ ರಕ್ತ ಬರುವುದು ಅಥವಾ ಹಾನಿಯಾಗುವುದು ಏನಾದರೂ ಹಳೆಯ ನಂಬಿಕೆಗಳ ಪ್ರಕಾರ ಅದನ್ನು ಅಶುಭದ ಲಕ್ಷಣ ಎಂದು ಕೆಲವರು ಪರಿಗಣಿಸುತ್ತಾರೆ. ಆದರೂ ಇಂದಿನವರು ಭಾವನೆ ಅಮಾವಾಸ್ಯೆ ಈ ದಿನದ ಪಿತೃಗಳು ಭೇಟಿ ನೀಡುವ ದಿನವೆಂದು ನಂಬಲಾಗುತ್ತದೆ. ಈ ಸಮಯದಲ್ಲಿ ರಕ್ತಪಾತ ಅಥವಾ ಗಾಯ ಸಂಭವಿಸದಿರಲಿ ಎಂಬುದು ಸಂಕೇತಾರ್ಥ. ಆರೋಗ್ಯದ ಎಚ್ಚರಿಕೆ ಅದೆಷ್ಟೋ ಬಾರಿ ಇದು ಧ್ಯಾನ ಮತ್ತು ಎಚ್ಚರಿಕೆಯ ಸಮಯವಾಗಬೇಕು ಎಂಬ ತಾತ್ಪರ್ಯದಿಂದ ಹೇಳಲ್ಪಡುವ ವಿಷಯ. ಅಶುಭದ ದೃಢೀಕರಣ ಹಳೆಯ ನಂಬಿಕೆ ಪ್ರಕಾರ ಈ ರೀತಿ ಆಗಿದ್ದರೆ ನೈವೇದ್ಯ ನೀಡಿ ಪೂಜೆ ಮಾಡಿ ಧೂಪ ದೀಪ ಹಾಕುವುದು. ಹೀಗೆ ಮಾಡಿದರೆ ಶಾಂತ ಸ್ಥಾಪನೆ ಎಂದು ನಂಬಲಾಗುತ್ತದೆ. ಅಮಾವಾಸ್ಯೆ ದಿನದಂದು ಯಾರಾದರೂ ಮುತ್ತೈದೆಯರು ಮನೆಗೆ ಬಂದರೆ ಒಳ್ಳೆಯದಾಗುತ್ತದೆ. ಅಮಾವಾಸ್ಯೆಯಂದು ಮಕ್ಕಳು ಭೂಮಿಯ ಮೇಲೆ ಬೀಳಬಾರದು, ಬಿದ್ದರೆ ಅವರಿಗೆ ತೊಂದರೆಯಾಗುತ್ತದೆ. ಅಮಾವಾಸ್ಯೆಯಂದು ಅವರು ಸ್ಮಶಾನದಲ್ಲಿ ಪೂಜೆ ಮಾಡುವುದರಿಂದ ಒಳ್ಳೆಯದಾಗುತ್ತದೆ. ಅದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅದೆಷ್ಟೋ ಒಳ್ಳೆಯದಾಗುತ್ತದೆ. ಅನಾಥರಿಗೆ ಯಾರಿಗಾದರೂ ಏನಾದರೂ ದಾನ ಮಾಡಿ ಒಳ್ಳೆಯದಾಗುತ್ತದೆ. ನಿಮ್ಮ ಮನೆ ತುಂಬಿ ತುಳುಕುವಂತೆ ಯಾವಾಗಲೂ ಇರುತ್ತದೆ. ಹೀಗೆಲ್ಲ ಮಾಡಿದರೆ ನಿಮ್ಮ ಮನೆಗೆ ಒಳ್ಳೆಯ ಶುಭ ಉಂಟಾಗುತ್ತದೆ. ದೇವರ ಆಶೀರ್ವಾದ ನಿಮಗೆ ಮನೆಯ ಮೇಲೆ, ನಿಮ್ಮ ಮಕ್ಕಳ ಮೇಲೆ, ಅಜ್ಜಿ ತಾತವರ ಮೇಲೆ ಸದಾ ಕಾಲವೂ ಇರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇನ್ನಷ್ಟು ವಿಡಿಯೋ ಹಾಕೋದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸ್ನೇಹಿತರೆ.